ಸ್ವಯಂ ಘೋಷಿತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ಹೇಳಿದ ನರಹಟ್ಟಿ ಕಟ್ಟಿ ಬಿಜೆಪಿ ಯುವ ಮುಖಂಡರು. ನಮ್ಮ ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ ರಾಜಕಾರಣ ಶಿಖರದಲ್ಲಿ ಇದೆ. ದ್ವೇಷ ರಾಜಕಾರಣ, ಪ್ರಗತಿಪರ ಚಿಂತಕರು, ಯುವ ಸಂಘ ಸಿಗ್ಗಾಮಿ ಹವ್ಯಾಸಿ ಪತ್ರಕರ್ತರನ್ನು ಬಿಡುತ್ತಿಲ್ಲ. ನಡೆದ ಘಟನೆಗಳಲ್ಲೊಂದು ಯಾರು ಒತ್ತಡಕ್ಕೂ ಮಣಿಯದೆ ಯಾವ ಆಮಿಷಕ್ಕೂ ಹೊಂದಾಣಿಕೆ ಆಗದೆ ಇದ್ದು ದೇವಸ್ಥಾನ ಕಮಿಟಿ ಅವರು ಮನವೊಲಿಸಿ ಪ್ರತಿಭಟನೆ ನಿಲ್ಲಿಸಿ ಪತ್ರ ಬರೆದು ಕೊಟ್ಟು ಸ್ವೀಕರಿಸಿ ಪಡೆದು ಬಂದಿದ್ದಕ್ಕೆ ನೋಟಿಸ್ ಕೊಟ್ಟು ಪೊಲೀಸರು ಸರ್ವಾಧಿಕಾರಿ ಕೈ ಅಲ್ಲಿ ಸಿಲುಕಿದೆ. ನಮ್ಮ ಸಾಧು ಸಂತರು ನಾಡು ವಾಕ್ ಸ್ವಾತಂತ್ರ್ಯ ಇಲ್ಲ. ಕೆಲವು ಗುಂಪುಗಾರಿಕೆ, ಹಣದ ವ್ಯಾಮೋಹ ಎಲ್ಲ ಇಲಾಖೆಗಳು ರಿಮೋಟ್ ಕಂಟ್ರೋಲ್ ಅಲ್ಲಿವೆ ಎಂದರು. ವರದಿ ಮಲ್ಲಿಕಾರ್ಜುನ. ಯಾವಾಗ ಯಾವುದೇ ಸಮಾಜ ಇರಲಿ ಅನ್ಯಾಯ ಎಲ್ಲಿ ಆಗ್ತದೆ ಆವಾಗ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುನ್ನೆಲೆಗೆ ಬರೋದು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಒಂದಂತೂ ನನಗೆ ಏನು ಅನ್ನಿಸ್ತದೆ ಅಂತಂದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಯಾವಾಗ ಹಿಂದೂ ವಿರೋಧಿ ಸರ್ಕಾರ ಬರ್ತದೆ ಅಂಥ ಸಂದರ್ಭದೊಳಗೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆಗಳಾಗ್ತವೆ, ಹಿಂದೂ ದೇವಸ್ಥಾನದೊಳಗೆ ಅಹಿತಕರ ಅಪಚಾರಗಳಾಗ್ತವೆ, ಅಹಿತಕರ ಘಟನೆಗಳಾಗ್ತವೆ. ಮೊನ್ನೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದರೆ ಚಿಕ್ಕಮಗಳೂರಿನಲ್ಲೆಲ್ಲೋ ಟಿಪ್ಪು ಸುಲ್ತಾನನ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬ್ಯಾನರನ್ನು ಹಾಕ್ಕೊಂಡು ಅಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಹಾಡುಗಳನ್ನು ಹಚ್ಚತಕ್ಕಂಥ ಘಟನೆಗಳು ಅದು ಕಾಂಗ್ರೆಸ್ ಸರ್ಕಾರದೊಳಗೆ ಇಂಥ ಘಟನೆಗಳು ಆಗ್ತಾ ಇರ್ತವೆ. ಅದಕ್ಕೆ ನಾನು ಹೇಳ್ತೀನಿ, ಇಂತಹ ಅಸಂವಿಧಾನಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರ್ಬಂಧನ ಹೇರಿ ಹಿಂದೂ ಕಾರ್ಯಕರ್ತಗಳು ಯಾವಾಗಿದ್ದರೂ ಸಂವಿಧಾನವನ್ನು ಎತ್ತಿಡುವಂಥ ಕೆಲಸ ಮಾಡ್ತೇವೆ, ನ್ಯಾಯವನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಅಂಥವ್ರ ಮೇಲೆ ಕೇಸ್ ಹಾಕೋದಾಗಿರ್ಬೋದು, ಬಂಧನ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಇಲಾಖೆ ಆಗಿರ್ಬೋದು, ಅವನ್ನೆಲ್ಲ ಕೈಬಿಟ್ಟು ನಿನ್ನೆ ತಾನೇ ಆ್ಯಕ್ಚುಲಿ 25ನೇ ತಾರೀಕಿಗೆ ನೋಟಿಸನ್ನು ಪೊಲೀಸ್ ಇಲಾಖೆ ತೆಗೆದಿತ್ತು. 25ನೇ ತಾರೀಕಿಗೆ ನೋಟಿಸನ್ನು 24ಕ್ಕೆ ತೆಗೆದಿದ್ರು. 24ಕ್ಕೆ ನೋಟಿಸನ್ನು ಕೊಡುವುದರ ಬದಲಾಗಿ 25ನೇ ತಾರೀಕು ಬೆಳಗ್ಗೆ ಮುಂಜಾನೆ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ನೋಟಿಸ್ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅದರಲ್ಲೂ ಸಹಿತ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂಥವರ ಹೆಸರನ್ನು ಸೇರಿಸಿ ಅದರಲ್ಲಿ ನಮ್ಮ ಮಾಧ್ಯಮದ ಮಿತ್ರ ಚನ್ನವೀರ್ ನಿಲಗಿ ಎನ್ನುವಂತಹ ಒಬ್ಬ ವ್ಯಕ್ತಿ ಹೆಸರನ್ನು ಸೇರಿಸಿದ್ದಾರೆ. ಅದರೊಳಗೆ 9 ಜನನ ಬೇರೆ ಕೇಸ್ ಕೊಟ್ಟಿದ್ದಾರೆ, ಅದರ ಮತ್ತೆ 3 ಜನನ ಬೇರೆ ಕೇಸ್ ಕೊಟ್ಟು ಈ ರೀತಿ ಒಡೆದಾಳುವಂತಹ ನೀತಿಯನ್ನು ಕಾಂಗ್ರೆಸ್ ನಾಯಕರ ಮೂಲಕ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರದು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಅಂಗಡಿ ಮುಗ್ಗಟ್ಟನ್ನು ಸ್ವಯಂ ಘೋಷಿತವಾಗಿ ಬಂದ್ ಕೊಡಬೇಕು ಅಂತ ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕರ್ ಏನು ಕರೆ ಕೊಟ್ಟರು ಅದ ಮರುದಿನದಿಂದ ನಮ್ಮ ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಅಷ್ಟೇ ಅಲ್ಲ ಈ ಟೆಂಪೋ ಸ್ಟ್ಯಾಂಡ್ ಮಾಲಕ ಚಾಲಕರ ಸಂಘದ ಕಮಿಟಿಯವರನ್ನು ಕರೆಸಿ ಪೊಲೀಸ್ ಇಲಾಖೆ ಧಮಕಿ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿತ್ತು. ಆದರೂ ಸಹಿತ ಯಾವ ಧಮಕಿಗೂ ಹೆದರಲಾರ್ದಂಗ, ಎಂತಹ ಗೊಡ್ಡು ಬೆದರಿಕೆ ಹೆದರಲಾರ್ದಂಗ ಇವತ್ತಿನ ದಿನ ಸಾರ್ವಜನಿಕರೇ ಒಂದು ಸ್ವಯಂ ಘೋಷಿತ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಈ ದುಷ್ಕೃತ್ಯಕ್ಕೆ ಒಂದು ನ್ಯಾಯನ ಒದಗಿಸಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಾರ್ವಜನಿಕ ಈ ಮೂಲಕ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದು ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಾತುಗಳು. ಒಟ್ಟಾರೆ ಧಮಕಿ ಹಾಕೋ ಮುಖಾಂತರವಾಗಿ ಪೊಲೀಸರ ಮುಖಾಂತರ ಬಲವಂತವಾಗಿ ಬಂಧನ ಹತ್ತಿಕೊಂತ ಕೆಲಸ ಮಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರದವರು. ಆದರೆ ಅದು ಯಶಸ್ವಿ ಆಗಿಲ್ಲ. ಎಲ್ಲ ಅಂಗಡಿ ಮುಗ್ಗಟ್ಟು ಹೊಂದಿರುವಂತಹವರು ವ್ಯಾಪಾರಸ್ಥರು ಏನಿದ್ದಾರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಸೊ ಇದು ಬಂದ್ ಯಶಸ್ವಿ ಆಗಿದೆ ಅನ್ನುವಂಥ ಮಾತುಗಳನ್ನ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ.